ದೇವಿ ಕೃಪಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇವತ್ತು ನಾವು ಮಕರ ರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ ಮರಿಬೇಡಿ. ಮಕರ ರಾಶಿ ಮಕರ ಲಗ್ನ, ಉತ್ತರಾಷಾಢ ನಕ್ಷತ್ರದ 2-3 ಪಾದಗಳು ಹಾಗೂ ಶ್ರವಣ ನಕ್ಷತ್ರದ ಎಲ್ಲಾ 4 ಪಾದಗಳು, ಜೊತೆಯಲ್ಲಿ ಧನಿಷ್ಠ ನಕ್ಷತ್ರದ ಮೊದಲ 2 ಪಾದಗಳು. ಹಾಗೆ ಅದೃಷ್ಟ ತರುವಂಥ ಬಣ್ಣ ನೀಲಿ ಮತ್ತು ಕಪ್ಪು ಬಣ್ಣ. ಹಾಗೆ ಅದೃಷ್ಟ ತರುವ ದೇವತೆ ಶನೇಶ್ವರ ದೇವರು. ಆ ಶನೇಶ್ವರ ದೇವರು ನಿಮಗೆ ಸಂಪೂರ್ಣ ಒಳ್ಳೇದು ಮಾಡಲಿ ಅಂತ ಅನ್ಕೊಳ್ತೀನಿ. ಉತ್ತರ ರಾಶಿಯವರಲ್ಲಿ ವಿಶೇಷ ಗುಣಗಳು ಏನಂತ ಹೇಳಿದರೆ, ಅವರಿಗೆ ವಿಶೇಷ ನಾಯಕತ್ವ ಗುಣಗಳಿರುತ್ತೆ. ಎಂತಹ ಸಮಸ್ಯೆ ಅಂತ ಹೇಳಿದ್ರು ಅದನ್ನು ವಿಶೇಷ ಬುದ್ಧಿವಂತಿಕೆಯಿಂದ ಚಾರ್ಜ್ ತಕ್ಕದೆ ಅದರಿಂದ ಹೊರಗಡೆ ಬರುವಂಥ ಬುದ್ಧಿವಂತಿಕೆ ಇವರಿಗಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳಾದ್ರೂ ಅದನ್ನು ಅವರ ಕಂಟ್ರೋಲಿಗೆ ತಂದು ಅದನ್ನು ಪೂರ್ತಿ ಮಾಡುವಷ್ಟು ಅವರಲ್ಲಿ ತಾಕತ್ತು ಅವರಿಗಿರುತ್ತೆ. ಅದನ್ನು ಮೆಚ್ಚಲೇಬೇಕಾದದ್ದು. ಸರಳವಾದ ವ್ಯಕ್ತಿತ್ವ ಆಗಿರ್ತಾರೆ, ಮುಗ್ಧವಾಗಿರ್ತಾರೆ ಈ ಮಕರ ರಾಶಿಯವರು. ಮಕರ ರಾಶಿಯವರಿಗೆ ವಿಶೇಷವಾಗಿ ಎಷ್ಟೇ ದುಡಿದ್ರೂ ಸಮೇತ ಅವರಿಗೆ ಏನೋ ನೆಮ್ಮದಿ ಅನ್ನೋದಿರೋದಿಲ್ಲ, ಎಲ್ಲನೂ ದೂರ ಆಗ್ತಾ ಇರುತ್ತೆ. ಈ ಥರ ಇರುತ್ತೆ. ಆದರೆ ನಾನು ಇದರಲ್ಲಿ ತೋರಿಸ್ಕೊಡ್ತೀನಿ ಎಲ್ಲದರಿಂದ ನಾ ಸಮಾಧಾನ. 1ನೇ ತಾರೀಕು, 3ನೇ ತಾರೀಕು, 17, 20, 28, 30 ಮತ್ತು 31ನೇ ತಾರೀಕು ಈ ದಿನಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನ ಮಾಡಬೇಕಂತ ಹೇಳಿದ್ರೂ ಕಣ್ಣು ಮುಚ್ಕೊಂಡು ಮಾಡ್ಬೋದು, ನಿಮಗೆ ಒಳ್ಳೆಯದಾಗುತ್ತೆ. ಆದರೆ ಇದರಲ್ಲಿ ರಾಹುಕಾಲವನ್ನು ನೀವು ದೂರ ಮಾಡಿಟ್ಕೊಂಡು ಇನ್ನು ಮಾಡ್ಬೋದು, ಒಳ್ಳೆಯದು. ನಿಮ್ಮ ವ್ಯಕ್ತಿತ್ವಗಳನ್ನ ನೀವು ಬಿಟ್ಬಿಟ್ಟು ನೀವು ದೂರ ಇರೋಕ್ಕೆ ನೀವು ಯಾವತ್ತೂ ಇಷ್ಟಪಡೋದಿಲ್ಲ. ನಿಮ್ಮ ಕೈಲಿ ಆದಷ್ಟು ನೀವು ಶ್ರಮಪಟ್ಟು ನೀವು ಮುಂದೆ ಬರ್ತೀರಾ, ಅದೇ ನಿಮ್ಮ ವಿಶೇಷ ಗುಣ. ಯಾವುದೇ ಒಂದು ಕಷ್ಟ ಇದ್ರೂ ಎದ್ದು ನಿಂತು ಅದನ್ನು ಫೈಟ್ ಮಾಡಿ ಗೆಲ್ಲೋಷ್ಟು ಅವರಲ್ಲಿ ಶಕ್ತಿ ಇರುತ್ತೆ. ಏನೇ ಕಷ್ಟ ಇರಲಿ, ಯಾವರೇ ಏನೇ ತೊಂದರೆ ಇರಲಿ, ಅದನ್ನು ಎದುರಿಸೋಷ್ಟು ಅವರಲ್ಲಿ ಬಲ ಇರುತ್ತೆ. ತಾಳ್ಮೆ, ಬುದ್ಧಿವಂತಿಕೆ ತುಂಬ ಇರುತ್ತೆ ಮತ್ತು ಟೆಕ್ನಿಕಲ್ ಸ್ಕಿಲ್ಲು ಅವರಿಗೆ ತುಂಬ ಇರುತ್ತೆ. ಹಾಗೆ ನಿಂತೋಗಿರುವ ಕೆಲಸಗಳು ಒಂದು ಯಶಸ್ವಿಯಾಗಿ ಬರುವಂಥ ಮಾಸ ಇದು. ಯಾವುದೋ ಒಂದು ಕಷ್ಟದಲ್ಲಿ ನೀವು ನಡೆಸ್ತಾ ಇರ್ತೀರ ಜೀವನನ, ಆ ಕಷ್ಟದೊಂದು ಭವಿಷ್ಯ ಇರುತ್ತಲ್ಲ, ಅದೆಲ್ಲ ಸರಿಯಾಗುವಂಥ ಮಾಸನೇ ಈ ಡಿಸೆಂಬರ್ ಮಾಸ. ಹಿತೈಷಿಗಳ ಮಾತನ್ನು ನೀವು ಖಂಡಿತವಾಗ್ಲೂ ಕೇಳಿ ಮತ್ತು ತಂದೆ ತಾಯಿ ಮಾತನ್ನು ಚಾಚು ತಪ್ಪದೇ ಕೇಳಿ, ಎಲ್ಲ ಒಳ್ಳೆಯದಾಗುತ್ತೆ. ಭೂಮಿ ವಿಷಯ ಇಲ್ಲಾಂದರೆ ಕಾನೂನು ಏನೋ ಸಂಬಂಧಪಟ್ಟ ವಿಷಯಗಳು, ಇಲ್ಲ ನೀವೇನೋ ಜಾಗನ ಸೇಲ್ ಮಾಡೋಕ್ಕೆ ಮಾಡ್ತಿದ್ದೀರಾ ಅಂತ ಹೇಳಿದರೆ ಈ ಮಾಸದಲ್ಲಿ ಖಂಡಿತವಾಗ್ಲೂ ಆಗುತ್ತೆ. ಕೆಲವೊಬ್ಬರೊಬ್ಬರು ಸ್ನೇಹಿತರು ಅಂತ ತುಂಬ ಚೆನ್ನಾಗಿರ್ತಾರೆ ನಿಮ್ಮೊಟ್ಟಿಗೆ. ಅದೇ ಇದರಲ್ಲಿ ನೀವು ಎಲ್ಲನೂ ಹೇಳ್ಕೊತಿರೋರ ಹತ್ರ ಅದನ್ನೇ ನಿಮ್ಮ ಹತ್ರ ಅದನ್ನು ಒಂದು ಮೈನಸ್ ಪಾಯಿಂಟಾಗಿ ತೊಗೊಂಡು ಅವ್ರನ್ನ ಆಡ್ಕೊಳ್ಳೋಕ್ಕೆ ಇಲ್ಲ ಹಿಂದೆ ಮಾಡೋಕ್ಕೆ ನೋಡ್ತಾರೆ. ಎಲ್ಲ ವಿಷಯ ಎಲ್ಲ ಸ್ನೇಹಿತರ ಹತ್ರ ಹೇಳ್ಕೊಳಕ್ಕೆ ಹೋಗ್ಬೋದು. ತುಂಬ ಹುಷಾರಾಗಿರಿ. ಮತ್ತು ಕೃಷಿಕರಿಗೆ, ಉದ್ಯಮದಲ್ಲಿರೋರಿಗೆ ಮತ್ತು ನೌಕರರಿಗೆ ಸ್ವಲ್ಪ ಲಾಭದಾಯಕವಾಗಿರುತ್ತೆ ಈ ಮಾಸ. ಹಿರಿಯರಿಗೆ ವಿಶೇಷ ಲಾಭದಾಯಕ ಕೂಡ ಬರುತ್ತೆ ಈ ಮಾಸದಲ್ಲಿ. ಸ್ವಲ್ಪ ಸಾಲ ಬಾಧೆ ಸಮೇತ ಆಗ್ಬೋದು ಕೆಲವರಿಗೆ. ಅದಕ್ಕಿಂತ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಖರ್ಚು ಮಾಡಬೇಕಾದ್ರೆ ಹುಷಾರಾಗಿ ಖರ್ಚು ಮಾಡಿ, ಸುಮ್ಮನೆ ಎಲ್ಲದಕ್ಕೆ ಖರ್ಚು ಮಾಡ್ಕೊಳ್ಬೋದು. ಆರೋಗ್ಯ ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಕಂಟ್ರೋಲಲ್ಲಿರುತ್ತೆ. ಆರೋಗ್ಯ ಯಾವುದೇ ವಿಷಯದಲ್ಲಾದ್ರೂ ಏನು ಅಷ್ಟು ಆತಂಕ ಇಲ್ಲ. ಎಚ್ಚರಿಕೆ ಏನಂತ ಹೇಳಿದರೆ, ದುಡುಕಿ ಯಾವುದೇ ನಿರ್ಧಾರ ತಗೊಳ್ಕೋಬೋದು, ಅದು ಕಷ್ಟ ಆಗುತ್ತೆ. ಯಾರು ವಿದ್ಯಾರ್ಥಿಗಳು ಓದಿ ಮುಗಿಸಿ ಅವರ ಕೆಲಸಕ್ಕೆ ಅಂತ ನೋಡ್ತಾ ಇರ್ತೀರೋ ಅವ್ರಿಗೂ ಒಳ್ಳೆ ಲಾಭ ಉಂಟಾಗುತ್ತೆ, ಅವ್ರ ಕೆಲಸ ಸಿಗುತ್ತೆ. ಮತ್ತು ಬೇರೆ ವಿದ್ಯಾರ್ಥಿಗಳಿಗೂ ಓದೋದರಲ್ಲಿ ಆಸಕ್ತಿ, ಗಮನ ಹೆಚ್ಚಾಗುತ್ತೆ ಈ ಮಾಸದಲ್ಲಿ. ಅಕಸ್ಮಾತ್ ಮುಂಚೆ ಸಾಲ ಸೂಲ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ರೆ ಸಣ್ಣ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ಮಾಸದಲ್ಲಿ. ಇನ್ನು ಡಿಸೆಂಬರ್ 16ರಿಂದ 31ವರೆಗೆ ರಾಜಕಾರಣಿಗಳು, ಸಂಘ ಸಂಸ್ಥೆಯವರಿಗೆ ಒಳ್ಳೆ ಉತ್ತಮ ಫಲವಿದೆ. ಇನ್ನು ಸರ್ಕಾರಿ ನೌಕರಿಯಲ್ಲಿ ಇರೋರಿಗೂ ಅಷ್ಟೇ ಅವರನ್ನು ಒಳ್ಳೆ ಕೆಲಸದಿಂದ ಗುರುತಿಸಿ ಅವರಿಗೆ ಸನ್ಮಾನ ಸಮೇತ ಆಗ್ಬೋದು. ಹೂಡಿಟ್ಟಾಗ ಹಣ ಅನಿರೀಕ್ಷಿತವಾಗಿ ಖರ್ಚಾಗುತ್ತೆ, ಅಂದರೆ ಅದು ಹುಷಾರಾಗಿದೆ. ಮತ್ತು ಇನ್ನೊಂದು, ಮನೆಯಲ್ಲಿರೋರಿಗೆ ಯಾರಿಗಾರೊಬ್ಬರಿಗೆ ಆರೋಗ್ಯ ಹಾನಿಕಾರಿಯಾಗಿ ಅದರಿಂದ ಸ್ವಲ್ಪ ದುಡ್ಡು ಖರ್ಚಾಗೋ ಸಾಧ್ಯತೆಗಳಿದೆ. ವಿದೇಶ ಪ್ರಯಾಣ ಯಾರಾದ್ರು ನೋಡ್ತಿರೋರಿಗೆ ಸ್ವಲ್ಪ ಮಿಶ್ರ ಫಲ ಇರುತ್ತೆ. ಮತ್ತು ವಾಹನ ಖರೀದಿ ಮಾಡ್ಕೊಳ್ಳೋಕ್ಕೆ, ಮಾರಾಟ ಮಾಡ್ತಿರೋರಿಗೆ ಈ ತಿಂಗಳು ಒಳ್ಳೆಯದು. ನನಗೆ ಯಾಕೆ ಏನೇ ಇಂಥ ಕಷ್ಟ ಬರುತ್ತೆ ಅಂತ ಕೆಲವರು ಕೇಳಿದ್ದು ಉಂಟು. ಆ ಸಮಯದಲ್ಲಿ ನಾನು ಹೇಳೋದು ಉತ್ತರ ಅಂತ ಹೇಳಿದ್ರೆ, ಎಲ್ಲನ್ನೂ ಜೀವನದಲ್ಲಿ ಅನುಭವಿಸ್ಬೇಕು. ಕಣ್ಣುಗಳು ಈಗ ಕೆಟ್ಟದ್ದು ನೋಡಿದುಂಟು, ಒಳ್ಳೆಯದು ನೋಡಿದುಂಟು. ಹಂಗೆ ಜೀವನದಲ್ಲಿ ಕೆಟ್ಟದ್ದು ಅನುಭವಿಸ್ಬೇಕು, ಒಳ್ಳೆಯದು ಅನುಭವಿಸ್ಬೇಕು. ಅದಕ್ಕೆ ಒಂದು ಸಂದರ್ಭ ಇರುತ್ತೆ. ನೀವು ಮುಖ್ಯವಾಗಿ ನಿಮ್ಮ ಜಾತಕದಲ್ಲಿ ಯಾವ ಅದೃಷ್ಟ ಬಣ್ಣ ನಿಮಗಾಗಿರುತ್ತೆ, ಯಾವ ಸಂಖ್ಯೆ ನಿಮಗಾಗಿರುತ್ತೆ ಅಂತ ತಿಳ್ಕೊಂಡು ನೀವು ನಡೆಯೋದು ಎಲ್ಲ ಸರಿ. ನಿಮಗೆ ಧನ ಯೋಗ ಬರಬೇಕು, ನೀವು ಅಂದ್ಕೊಂಡಿದ್ದ ಕೆಲಸ ನಿಮಗೆ ಸಕ್ಸಸ್ ಆಗಬೇಕು ಅಂತ ಅಂದಾಗ ಆ ಲಕ್ಷ್ಮಿ ಕೃಪಾ ಕಟಾಕ್ಷ ನಿಮ್ಮಲ್ಲಿ ಇರಬೇಕು. ಅದಕ್ಕೆ ಆದಷ್ಟು ನೀವು ಲಕ್ಷ್ಮೀ ದೇವಿನ ಪ್ರಾರ್ಥನೆ ಮಾಡಿ. ಮತ್ತು ಶ್ರೀ ನರಸಿಂಹಸ್ವಾಮಿಯ ಆರಾಧನೆ ಈ ತಿಂಗಳು ಪ್ರತಿಯೊಬ್ಬರು ಮಕರ ರಾಶಿಯವರು ಮಾಡ್ಕೊಳ್ಳಿ ಈ ಮಾಸದಲ್ಲಿ, ಒಳ್ಳೆಯದಾಗುತ್ತೆ. ಮತ್ತು ಪ್ರತಿದಿನ ಅವರ ಪೂಜೆ ಮಾಡಿ, ಅವರ ಪ್ರಾರ್ಥನೆ ಮಾಡಿ, ಅವ್ರಿಗೊಂದು ಶ್ಲೋಕವನ್ನು ಹೇಳೋದ್ರಿಂದ ನಿಮ್ಗೆ ಒಳ್ಳೆಯದಾಗುತ್ತೆ. ಮತ್ತು ನಿಮ್ಮಲ್ಲಿ ಹಿರಿಯರು ಯಾರು ತೀರ್ಕೊಂಡವರಿದ್ದರೆ ಅವರ ಭಾವಚಿತ್ರವನ್ನು ದಕ್ಷಿಣ ಗೋಡೆಗೆ ಹಾಕೋದು ನೋಡಿ. ಅದಕ್ಕೆ ಸ್ವಲ್ಪ ಗಂಧದ ಕಡ್ಡಿನೂ ತೋರಿಸ್ಕೊಳ್ಳಿ, ಅದರಿಂದ ಅವರ ಆಶೀರ್ವಾದ ನಿಮ್ಮ ಹತ್ರ ಆಗುತ್ತೆ. ಮತ್ತು ಆದಾಗ ನೀವು ಒಂದ್ಸರಿ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಕರ್ಪೂರನ ದಾನ ಮಾಡಿ ಮತ್ತು ಅಲ್ಲಿ ರುದ್ರ ಅಭಿಷೇಕನ ಮಾಡಿಸ್ಕೊಂಡು ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಧನ್ಯವಾದಗಳು.